ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ಲಾಗ್ ಬಂದು ವೈನಾಡಲ್ಲಿ 2ನೇ ದಿನದ್ದು ಏನೇನೆಲ್ಲ ಮಾಡಿದ್ವಿ ಅನ್ನೋದನ್ನ ಈ ಒಂದು ಲಾಗಲ್ಲಿ ತೋರಿಸ್ತೀನಿ. ಗಾಯ್ಸ್ ನೋಡಿ, ಆಚೆ ನೋಡಿದ್ರೆ ಎಷ್ಟೊಂದು ಫಾಗ್ ಇದೆ ನೋಡಿ, ಎಷ್ಟೊಂದು ಫಾಗ್ ಇದೆ. ಬಟ್ ಸ್ವಲ್ಪನೂ ಚಳಿನೇ ಆಗ್ತಿಲ್ಲ ಇಲ್ಲಿ. ಬೆಂಗಳೂರಲ್ಲಿ ಏನಾದರೂ ಸ್ವಲ್ಪ ಬ್ಯಾಲ್ಕನಿ ಓಪನ್ ಮಾಡಿ ಏನಾದರೂ ಆಚೆ ಬಂದರೆ ಫುಲ್ಲು ಚಳಿ ಆಗೋದು, ಸ್ವೆಟರ್ ಹಾಕೊಳ್ಳೋಣ ಅನ್ಸೋದು. ಬಟ್ ಇಲ್ಲಿ ನೋಡಿ ಎಷ್ಟೊಂದು ಫಾಗ್ ಇದೆ, ಒಂದು ಸ್ವಲ್ಪನೂ ಚಳಿನೇ ಅನ್ನಿಸ್ತಾ ಇಲ್ಲ. ನೋಡಿದರೆ ಇದು ವಿಂಟರ್ ಕ್ಲೈಮೇಟು. ವಿಂಟರಲ್ಲೂ ಇಲ್ಲಿ ಚಳಿ ಇಲ್ಲ ಅಂದರೆ ಇನ್ನು ಸಮ್ಮರು ಅಥವಾ ಬೇರೆ ಟೈಮಲ್ಲಿ ಬಂದರೆ ಇರುತ್ತಾ ಚಳಿ, ಅದೇ ನನಗೆ ಡೌಟು. ಬಟ್ ನಾನು ಒಂದು ಸಲ ಕಾಲೇಜ್ ಟ್ರಿಪ್ಪಲ್ಲಿ ಬಂದಿದ್ದೆ, ಡಿಸೆಂಬರೇ ಅದು ಅನಿಸುತ್ತೆ. ಮುನ್ನಾರು, ವೈನಾಡ್ ಇಲ್ಲೆಲ್ಲ ಬಂದಿದ್ವಿ ಕಾಲೇಜ್ ಟ್ರಿಪ್ಪು. ಸೊ ಮುನ್ನಾರಲ್ಲೆಲ್ಲ ಮಳೆ ಬರ್ತಾಯಿತ್ತು, ಸೋನೆ ಹನಿತಾಯಿತ್ತು. ಬಟ್ ವೈನಾಡಲ್ಲಿ ನಾರ್ಮಲ್ ವೆದರೇ ಇತ್ತು, ಅಷ್ಟೊಂದೇನು ಚಳಿ ಇರಲಿಲ್ಲ ಆವಾಗ್ಲೂ ಅಷ್ಟೇ. ಬಟ್ ಇವಾಗ್ಲೂ ಅಷ್ಟೇ, ನಾವು ರೆಸ್ಟ್ ಮಾಡೋಣ, ಎಂಜಾಯ್ ಮಾಡೋಣ ಚಳಿನ, ವೆದರ್ನ, ಕ್ಲೈಮೇಟ್ನ ಅಂದ್ಕೊಂಡು ಬಂದ್ವಿ. ಬಟ್ ಏನು ಅಷ್ಟೊಂದೇನು ಚಳಿ ಇಲ್ಲ. ಫಾಗ್ ನೋಡಿ, ಹನಿ ಯಾವ ಥರ ಬೀಳ್ತಾ ಇದೆ ಅಂತ ಎಲೆ ಮೇಲೆಲ್ಲ. ಬಟ್ ಚಳಿ ಇಲ್ಲ ಅಷ್ಟೇ. ವೈನಾಡಲ್ಲಿ ನೋಡಿದರೆ ಚಳಿ ಇರಬೇಕು, ಇಷ್ಟೊಂದು ಗಿಡ ಮರಗಳ ಮಧ್ಯೆ ಇದ್ದೀವಿ, ಬಟ್ ಚಳಿ ಇಲ್ಲ. ನೆನ್ನೆ ಬಂದ್ವಿ ವೈನಾಡು. ಇವಾಗ ಅದೇ ಗ್ಲಾಸ್ ಬ್ರಿಡ್ಜ್ ಇದೆಯಲ್ಲ, ಸೊ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಇವಾಗ ರೆಡಿ ಆಗಬೇಕು. ಇವಾಗ ಇನ್ನೂ ಎದ್ದಿದ್ದೀವಿ. ಇಲ್ಲೇ ಬ್ರೇಕ್ಫಾಸ್ಟ್ ಇದೆ, ಸೊ ಬ್ರೇಕ್ಫಾಸ್ಟೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಇವಾಗ ಹೊರಡ್ತೀವಿ. ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ನೈಟ್ ಡ್ರೆಸ್ನೇ ಹಾಕ್ಕೊಂಡಿದ್ದೆ. ಸೊ ಸ್ಟ್ರೈಟ್ನರ್ನಲ್ಲಿ ಏರ್ ಕೋಮ್ ಮಾಡ್ಕೊಳ್ಳೋಣ ಅಂತ ಏರ್ ಕೋಮ್ ಸ್ಟ್ರೈಟ್ನರೇ ಇತ್ತು, ಸೊ ಹಾಗಾಗಿ ಮಾಡ್ಕೊತಾ ಇದ್ದೆ. ಮಕ್ಕಳೆಲ್ಲ ಬ್ರಷ್ ಎಲ್ಲ ಮಾಡ್ಕೊಂಡು ಅವರು ಕೂಡ ಎಲ್ಲ ರೆಡಿ ಆಗ್ತಾ ಇದ್ರು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಡ್ರೆಸ್ ಎಲ್ಲ ಹಾಕೊಂಡು ರೆಡಿ ಆಗೋಣ ಅಂದ್ಬಿಟ್ಟು ಫಸ್ಟ್ ಎಲ್ಲರೂ ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ ಆಗ್ತಾ ಇದ್ವಿ. ಇವಾಗ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದೀವಿ. ಫಸ್ಟ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ ಬಂದ್ಬಿಡೋಣ ಅನ್ನೋದೊಂದು. ಸೊ ಆಮೇಲೆ ರೆಡಿ ಆಗಕ್ಕೆ ಸರಿ ಹೋಗುತ್ತೆ, ಇಲ್ಲಾಂದ್ರೆ ಡ್ರೆಸ್ ಎಲ್ಲ ಗಲೀಜ್ ಮಾಡ್ಕೊಬಿಡ್ತಾನೆ ದುವಿಕು. ಸೊ ಹಾಗಾಗಿ ನಾನು ಹೇಳಿದ್ನಲ್ಲ ಲಾಸ್ಟ್ ಲಾಗಲ್ಲೇ ಹೇಳಿದ್ದೆ, ಇಲ್ಲಿ ಲಂಚ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು, ನಾವು ಎಕ್ಸ್ಟ್ರಾ ಆರ್ಡರ್ ಮಾಡ್ಕೊಂಡ್ರೂ ಪರವಾಗಿಲ್ಲ. ಬಟ್ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು ಫುಡ್ ಎಲ್ಲ. ಅವತ್ತಿನ ಬ್ರೇಕ್ಫಾಸ್ಟಲ್ಲಿ ಚೋಲೆ ಭಟೂರ, ಇಡ್ಲಿ ವಡ ಡೈಲಿ ಇರ್ತಾ ಇತ್ತು. ಒಂದೊಂದು ಮಾತ್ರ ಚೇಂಜ್ ಆಗ್ತಿತ್ತು. ಒಂದಿನ ಶಾವ್ಗೆ ಇಟ್ಟಿದ್ರು, ಒಂದಿನ ಚೋಲೆ ಭಟೂರ ಇಟ್ಟಿದ್ರು, ಆ ಥರ ಎಲ್ಲ ಚೇಂಜಸ್ ಆಗ್ತಾ ಇತ್ತು. ಸೊ ಫ್ರೂಟ್ಸ್ ಆಗಿರ್ಬೋದು ಎಲ್ಲದೂ ಕೂಡ ಇತ್ತು, ತುಂಬ ವೆರೈಟೀಸ್ ಎಲ್ಲ ಇತ್ತು. ಊಟದಲ್ಲಿ ಮಾತ್ರ ನಿಜವಾಗ್ಲೂ ಏನು ಅನ್ನೋ ಹಾಗೆಲ್ಲ. ರೆಸಾರ್ಟು ಅಷ್ಟೇ, ಊಟನೂ ಅಷ್ಟೇ, ಎರಡೂ ಕೂಡ ಸೂಪರ್ ಅಂತಲೇ ಹೇಳ್ಬೋದು. ಬಟ್ ಸ್ವಲ್ಪ ಕಾಸ್ಟ್ಲಿ, ಬಟ್ ಆದ್ರೂ ಚೆನ್ನಾಗಿತ್ತು. ಊಟ ಆಗಿರ್ಬೋದು, ರೆಸಾರ್ಟ್ ಆಗಿರ್ಬೋದು ಎಲ್ಲದೂ ಕೂಡ. ನಾನು ಆ್ಯಕ್ಚುಲಿ ಡೀಟೇಲಾಗಿ ಊಟ ಎಲ್ಲ ತೊಗೊಳೋದು ಇದೆಲ್ಲದೂ ಕೂಡ ನಾನು ಶಾರ್ಟ್ ತೆಗಿಯೋದಕ್ಕೆ ಹೋಗಿಲ್ಲ, ಯಾಕೆಂದರೆ ನಾನು ಫೋನ್ ಇಟ್ಕೊಂಡು ಪ್ಲೇಟ್ ಇಟ್ಕೊಂಡು ಊಟ ಎಲ್ಲ ಹಾಕೊಳ್ಳೋದಕ್ಕೆ ಕಷ್ಟ ಆಗ್ತಿತ್ತು. ಸೊ ಹಾಗಾಗಿ ಸ್ವಲ್ಪ ಕ್ಲಿಪ್ ತಗೊಂಡೆ. ಆಮೇಲೆ ಪ್ಲೇಟ್ಗೆಲ್ಲ ಸರ್ವ್ ಮಾಡಿಕೊಂಡು ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡಾಗ ಒಂದಷ್ಟು ಹಾಗೆ ಕ್ಲಿಪ್ ತೊಗೊಂಡಿದ್ದೀನಿ. ಮತ್ತು ಬ್ರೆಡ್ ಆಮ್ಲೆಟ್ ಏನಾದರೂ ಬೇಕಂದರೆ ಆವಾಗಲೇ ಇನ್ಸ್ಟೆಂಟಾಗಿ ಮಾಡಿಕೊಡ್ತಾರೆ. ನಮ್ಗೆ ಮೊಟ್ಟೆಲಿ ಏನು ಬೇಕಂದ್ರೂ ಕೂಡ ಆವಾಗಲೇ ಕೇಳ್ದಿಡ್ಕೆನೆ ಮಾಡಿಕೊಡ್ತಾರೆ. ದೋಸೆ ಬೇಕಾದರೆ ದೋಸೆ ಒಯ್ದು ಕೊಡ್ತಾರೆ. ಅಲ್ಲಿ ದೋಸೆ ಎಲ್ಲ ಮಾಡಿ ಇಡಲ್ಲ, ತಣ್ಣಗಾದರೆ ಚೆನ್ನಾಗಿರಲ್ಲ ಅಲ್ಲ ತಿನ್ನೋಕ್ಕೆ. ಸೊ ಹಾಗಾಗಿ ನೋಡ್ಬೋದು ಚೋಲೆ ಭಟೂರ ಮಾಡಿದ್ರು ಅವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿದ್ನಲ್ಲ. ಸೊ ಚೋಲೆ ಭಟೂರನೂ ಅಷ್ಟೇ, ನಾವು ಕೇಳಿದರೆ ಮಾಡಿಕೊಡ್ತಾರೆ. ಗ್ರೇವಿ ಎಲ್ಲ ರೆಡಿ ಇರುತ್ತೆ, ಕೇಳ್ದಿಡ್ಕೆನೆ ಮಾಡಿಕೊಡ್ತಾರೆ. ಇದು ಸ್ಟ್ರಾಬೆರಿ ನೋಡೋದು, ಅದು ಕುಡಿ. ಯಾವ ಸ್ಟ್ರಾಬೆರಿ ಮಿಲ್ಕ್ ಶೇಕ್. ಯಪ್ಪ, ಎರಡು ಒಟ್ಟಿಗೆ ಕುಡಿತಾನೆ ಇವನು. ಛೀ, ಟೇಸ್ಟ್ ಚೆನ್ನಾಯ್ತಾ? ಎರಡು ಒಟ್ಟಿಗೆ ಕುಡಿತಾರಾ? ದುವಿಕ್ ಒಂಥರ ಡಿಫ್ರೆಂಟು. ನಾವು ಯಾವ ಥರ ತಿಂತೀವಿ ಅದು ಉಲ್ಟಾ ತಿಂತಾನೆ ಅವನು. ಸೊ ಆಮೇಲೆ ರೆಡಿಯಾಗಿ ಹಾಗೆ ಒಂದು ಮಿರರಲ್ಲಿ ಕ್ಲಿಪ್ನ ತೊಗೊಂಡೆ. ಸೊ ಸುಮ್ಮನೆ ಹಾಗೆ ರೆಡಿಯಾಗಿದ್ನಲ್ಲ. ಯಾವುದೂ ಕೂಡ ನಾನು ಈ ಸಲ ಅಷ್ಟೇನು ನ್ಯೂ ಡ್ರೆಸ್ಸಸ್ ಎಲ್ಲ ಏನು ಪರ್ಚೇಸ್ ಮಾಡಿರಲಿಲ್ಲ. ರೆಸಾರ್ಟಲ್ಲಿ ರೆಸ್ಟ್ ಮಾಡೋದಕ್ಕೆ ಮತ್ತು ಏನು ಜಾಸ್ತಿ ಸುತ್ತಾಡೋದಿಲ್ಲ ಅಂತ ಹೋಗಿದ್ವಲ್ಲ. ಸೊ ಹಾಗಾಗಿ ಮನೆಯಲ್ಲೆಲ್ಲ ಏನೇನೆಲ್ಲ ಹಳೆ ಡ್ರೆಸ್ಸೇ ಇತ್ತು ಅದನ್ನೇ ನಾನು ಮಿಸ್ ಮ್ಯಾಚ್ ಎಲ್ಲ ಮಾಡಿ ವೇರ್ ಮಾಡ್ಕೊಂಡಿದ್ದೆ ಅಷ್ಟೇ. ದುವಿ ಕಾಣಿಸ್ತಿಲ್ಲ, ಬಿಸಿ ಆಗಿಬಿಟ್ಟಿದ್ದಾರೆ ಅವರು. ತೆಗಿಯೋದು ಇಲ್ಲಿ ಬಂದ ಕಳ್ಳ ಹೋಗ್ಬಿಟ್ಟ.
खाना आपको सोया हुआ है ना? सुनो आपको भी नींद आ रहा है क्या? ಸೊ ಹೇಳಿದ್ನಲ್ಲ ಗ್ಲಾಸ್ ಬ್ರಿಡ್ಜ್ ನೋಡಬೇಕು ಅಂತ. ಸೊ ವಯನಾಡ್ ಬಂದರೆ ಅದು ಹೋಗ್ಬೇಕನ್ನೋದು ನಮಗೆ ಪ್ಲಾನ್ ಇತ್ತು. ಸೊ ಹಾಗಾಗಿ ಹೋಗ್ತಾ ಇದ್ವಿ. ಎಲ್ಲ ಕಡೆ ರೋಡೆಲ್ಲ ಕಿತ್ತು ಹೋಗ್ಬಿಟ್ಟಿದ್ದು. ಬೆಂಗಳೂರಲ್ಲೂ ಸೇಮ್ ಇದೇ ರೀತಿ ಎಲ್ಲ ರೋಡ್ ಎಲ್ಲ ಕಡೆ ಒಂದು ಸರಿ ಹೋಯ್ತು ರೋಡ್ ಅಂದರೆ ಇನ್ನೊಂದು ಕಡೆ ಆಲೆ ಕಿತ್ತಿರ್ತಾರೆ. ಸೊ ಅದೇ ರೀತಿಯೇ ಇಲ್ಲೂ ಕೇರಳದಲ್ಲೂ ಅಷ್ಟೇ ಫುಲ್ಲು ರೋಡೆಲ್ಲ ಒಂದೊಂದು ಕಡೆ ಚೆನ್ನಾಗಿತ್ತು, ಒಂದೊಂದು ಕಡೆ ಫುಲ್ ಕಿತ್ತೋಗಿತ್ತು, ಮತ್ತೆ ರೆಡಿ ಮಾಡ್ತಾಯಿದ್ರು, ಈ ರೀತಿ ಇತ್ತು. ಸೊ ನಾವಿಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಅಲ್ಲಿ ಹೋಗಿ ಏನೇನೆಲ್ಲ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಬಟ್ ಇನ್ನೇನು ಗ್ಲಾಸ್ ಬ್ರಿಡ್ಜ್ ಎಲ್ಲ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಇನ್ಯಾವ ಪ್ಲೇಸು ಕೂಡ ಹೋಗಲ್ಲ, ಇನ್ನೆಲ್ಲದು ಕೂಡ ಇಲ್ಲಿಂದ ಎಲ್ಲ ದೂರ ಇದೆ. ಮತ್ತೆ ನಮಗೆ ಸುತ್ತಾಡೋದಕ್ಕೂ ಅಷ್ಟೊಂದೆಲ್ಲ ಏನು ಇಷ್ಟ ಇಲ್ಲ. बिगेस्ट जाइंट स्विंग ಅದು ನೋಡಿ स्विंग वहाँ से कैसे जाओगे? ನೋಡಿ ಐರನ್ ಬ್ರಿಡ್ಜ್ ಕವರ್ ನೆಕ್ಸ್ಟ್ ಟೈಮ್ ಬಂದ್ರಾ ಆಮೇಲೆ ನೋಡಿ ಆದ್ಮೇಲೆ ನೋಡಿ ಟ್ರೀ ಹೌಸ್ ಚೆನ್ನಾಗೈತೆ ಇದು. ಎಸ್ಟೇಟ್ ಒಳಗಡೆ ಮೇಲೆ ಐತೆ ಅಲ್ವಾ? अरे ऐसे बोलते हो क्रोस ब्रिज सब क्या ಅವರೆಲ್ಲ ಅಲ್ಲಿಂದಾನೆ ಎತ್ಕೋತಿದ್ದಾರೆ. ಅಲ್ಲಿ ಪಾರ್ಕಿಂಗ್ ನಿಂದ ಬಂದಿರ್ಬೇಕನ ಅವರು. ಇವರೆಲ್ಲ ಇದೆಲ್ಲಕ್ಕೆ ಸಿಸ್ಟಮ್ ಇರುತ್ತೆ ಬರೋದು. CBM ಸ್ಟೇಟ್ ಇದು, ಯಾರು ಹಂಗೆ ಬಿಡಲ್ಲ. ಅಲ್ಲಿ ಎಲ್ಲ ಲೈಟ್ ಟರ್ನ್ ಇರುತ್ತೆ ಎಲ್ಲರಿಗೆ, ಯಾರು ತಗೊಂಡು ಹೋಗ್ತಾರೆ. ಬಸ್ಸಲ್ಲಿ ಈ ರೀತಿ ಎಲ್ಲ ಬಂದರೆ ಹಿಂದೆನೇ ಸ್ಟಾಪ್ ಇರುತ್ತೆ, ಅಲ್ಲಿಂದನೇ ಜೀಪಲ್ಲಿ ಹತ್ತಿಸ್ಕೊಂಡು ಹೋಗ್ತಾರೆ. ನಮ್ಮದೇನಾದರೂ ಓನ್ ವೆಹಿಕಲ್ಸ್ ಇದ್ದರೆ ಸ್ವಲ್ಪ ಮುಂದೆ ಬಂದು ಇಲ್ಲಿ ನಾವು ಗಾಡಿನ ಪಾರ್ಕ್ ಮಾಡಿ ಇಲ್ಲಿ ನಾವು ದುಡ್ಡನ್ನ ಪೇ ಮಾಡಬೇಕಾಗುತ್ತೆ. ಒಂದು ಜೀಪ್ನ ತೊಗೋಬೇಕಾಗುತ್ತೆ. ಅದರಲ್ಲಿ ನಾವು 2 ಮೆಂಬರ್ಸ್ ಕುತ್ಕೊಂಡ್ರು ಅದೇ ಸೇಮ್ ಚಾರ್ಜ್ ಜೀಪ್ ಲೆಕ್ಕದಲ್ಲಿ ತೊಗೋತಾರವರು. ಅದರಲ್ಲಿ ನೀವು 8 ಮೆಂಬರ್ಸು 6 ಮೆಂಬರ್ಸ್ ಕುತ್ಕೊಂಡ್ರು ಅಷ್ಟೇ ಪ್ರೈಸು. 1250 ರುಪೀಸು ಒಂದು ಜೀಪ್ ಬುಕ್ ಮಾಡ್ಕೋಬೇಕು. ಅದರಲ್ಲಿ ನೀವು 4 ಜನ ಕುತ್ಕೊಂಡ್ರು ಅಷ್ಟೇ, ಎಷ್ಟು ಜನ ಕುತ್ಕೊಂಡ್ರು ಅಷ್ಟೇ. ಸೊ ಅಲ್ಲಿ ನಾವು ಜೀಪ್ಗೆ ಪೇ ಮಾಡಿ ಇವಾಗ ನಮಗೊಂದು ಜೀಪ್ ಬರುತ್ತೆ, ಅವ್ರ ಹತ್ರ ಬಿಲ್ ತೊಗೋಬೇಕು. ಅದು ತೊಗೊಂಡು ನಾವು ಒಂದು ನೆಕ್ಸ್ಟ್ ಜೀಪ್ ಯಾವ್ದು ಬರುತ್ತೆ ಅದಕ್ಕೆ ನಾವು ಹತ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಸ್ವಲ್ಪ ಜನ ನೆಟ್ಕೊಂಡೇ ಹೋಗ್ತಾ ಇದ್ರು. ಬಟ್ ತುಂಬ ದೂರ ಇದೆ ಅಂತ ಹೇಳ್ತಾ ಇದ್ರು. 6 ಕಿಲೋಮೀಟರ್ ಇದೆ ಅಂತ. 6 ಕಿಲೋಮೀಟರ್ ನಾವು ನಡೆಯೋಕ್ಕಂತೂ ದೇವರಣೆಗಳು ಆಗಲ್ಲ, ನಮಗೆ 2 ಕಿಲೋಮೀಟ್ರೂ ಆಗಲ್ಲ ನಡೆಯೋಕ್ಕೆ. ಸೊ ನಾವು 1250 ರುಪೀಸ್ ಕೊಟ್ಟು ಒಂದು ಜೀಪ್ನ ಬುಕ್ ಮಾಡ್ಕೊಂಡಿದ್ವಿ. ಇನ್ನೂ ಒಂದು ಫ್ಯಾಮಿಲಿ ಇದ್ದಿದ್ರು ಕೂಡ ತುಂಬ ಚೆನ್ನಾಗಿರ್ತಿತ್ತು, ಯಾಕೆಂದರೆ ಆ ರೋಡೆಲ್ಲ ಫುಲ್ ಕಿತ್ತೋಗಿತ್ತು. ಸ್ವಲ್ಪ ಬಿಗಿಯಾಗಿ ಕುತ್ಕೋಬೋದಿತ್ತು. ನಾವೇ ಫ್ರೀಯಾಗಿ ಕುತ್ಕೊಂಡಿದ್ರಿಂದ ದುವಿ ಮತ್ತು ವಿಜಯ್ ಮುಂದೆ ಕುತ್ಕೊಂಡ್ರು, ನಾನು ಅಪ್ಪು ಇಬ್ಬರೇ ಹಿಂದೆಗಡೆ. ಫುಲ್ಲು ಅಳ್ಳಾಡ್ತಿತ್ತು, ತುಂಬಾ ಕಷ್ಟ ಆಗಿಬಿಡ್ತು ನಮಗೆ. ಸೊ ಕುತ್ಕೊಂಡು ಇವಾಗ ಹೋಗ್ತಾ ಇದ್ವಿ. 1250 ಬರೀ 4 ಮೆಂಬರ್ಸ್ಗೆ ವೇಸ್ಟೇ ಅಂತ ಅನ್ನಿಸ್ತು ನನಗೆ. ಸೊ ನಾನು ಯಾವುದಾದ್ರೂ ಒಂದು ಜೀನ್ಸ್ ಒಂದು ಟಾಪ್ ಹಾಕೊಂಡ್ಬಂದಿದ್ರು ಆಯ್ತಿತ್ತು. ಬಟ್ ಎಂಥದ ಇದೊಂದು ಡೀಪ್ ಇರೋ ಟಾಪ್ ಹಾಕೊಂಡು ಹೋಗ್ಬಿಟ್ಟು ಯಪ್ಪ ಯಾಕಾದರೂ ಹಾಕೊಂಡೋದ್ನ ಇದನ್ನ ಫುಲ್ ಕವರೇಜ್ ಇರೋದಂಥದ್ದು ಹಾಕೊಂಡು ಹೋಗ್ಬೇಕಿತ್ತ ಅಂತ ಅನ್ನಿಸ್ಬಿಟ್ಟು. ಯಾಕೆಂದರೆ ಈ ರೋಡ್ ಅವ್ರು ಮಾಡ್ಬೋದು, ಬಟ್ ಅವ್ರು ಮಾಡೋದಿಲ್ಲ. ಯಾಕೆಂದರೆ ಓನ್ ವೆಹಿಕಲ್ಸ್ ಎಲ್ಲ ಹೋಗ್ಬಿಡ್ತೇವೆ ಅಂದ್ಬಿಟ್ಟು ಅವ್ರದ್ದೊಂದು ರೂಲ್ಸ್ ಇರುತ್ತಲ್ಲ, ಇಲ್ಲಿಂದ ಜೀಪಲ್ಲೇ ಹೋಗಬೇಕು ಅಂತ ಅವ್ರದ್ದೊಂದು ಇರುತ್ತೆ. ಸೊ ಹಾಗಾಗಿ ಈ ರೋಡ್ನ ಮಾಡೋದಿಲ್ಲ. ಮತ್ತು ಇವರಿಗೆ ಎಲ್ಲ ಗೊತ್ತಿರುತ್ತೆ ಯಾವ ರೋಡಲ್ಲಿ ಹೆಂಗೆ ಹೋಗಬೇಕು ಅಂತ. ಫುಲ್ ರೋಡ್ ಕಿತ್ತೋಗಿತ್ತು. ಒಂದೊಂದು ಕಡೆ ಈ ಥರ ಇತ್ತು ಸುಮಾರಾಗೆ, ಇನ್ನೊಂದು ಕಡೆ ಫುಲ್ ಕಿತ್ತೋಗ್ಬಿಟ್ಟಿತ್ತು. ಆ ರೋಡಲ್ಲಿ ಎಷ್ಟು ಮೇಲೆ ಕೆಳಗೆ ಆಗ್ತಿತ್ತು ಅಂದರೆ ನಾನು 2-3 ಸಲ ಮೇಲ್ಗಡೆ ತಲೆ ಹೊಡ್ಕೊಬಿಟ್ಟೆ ಕಂಬಿಗೆ ಜೀಪಲ್ಲಿ. ಸೊ ತುಂಬಾ ಕಷ್ಟ ಆಯಿತು. ದುವಿಕು ಮತ್ತು ವಿಜಯ್ ಸೇಫಾಗಿ ಕೂತಿದ್ರು ಮುಂದೆಗಡೆ, ಅವ್ರಿಗೆ ತಲೆ ಅಷ್ಟೇ ಎಡುತ್ತಾ ಇರಲಿಲ್ಲ. ಅಪ್ಪುನೂ ಅಷ್ಟೇ ಹಿಂದೆಗಡೆ ನನ್ನ ಜೊತೆ ಕೂತಿದ್ದ. ಅವನು ಹೈಟ್ ಸ್ವಲ್ಪ ನನಗಿಂತ ಕಮ್ಮಿ ಇದ್ದಾನಲ್ಲ, ಅವನಿಗೂ ತಲೆ ಹೊಡ್ಕೊತಿರ್ಲಿಲ್ಲ. ನಾನು ಹೈಟ್ ಇದ್ದೆ, ತಲೆ ಎತ್ತಿದ್ರೆ ಸಾಕು ಫುಲ್ ಹೊಡ್ಕೊತಾ ಇದ್ದೆ. ಸೊ ವಿಜಯ್ ಹಾಗೆ ಒಂದು ಕ್ಲಿಪ್ ತೆಗಿ ಅಂತ ಅಂದೆ. ಅವ್ರು ಅದೇ ಅಂತಿದ್ರು, ಇಲ್ಲೂ ಕ್ಲಿಪ್ ತೆಗಿಬೇಕಾ, ಕುತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಇಟ್ಕೊಳ್ದೇನೆ ಬಿಗಿಯಾಗಿ, ನೀನು ಅದರಲ್ಲೂ ವೀಡಿಯೋ ಮಾಡಬೇಕಾ ಅಂತಿದ್ರು. ಸೊ ಹಾಗೆ ಒಂದು ಬೈಕೊಂಡೆ ಕ್ಲಿಪ್ನ ತೆಗೆದ್ರು. ಬಟ್ ಫುಲ್ ಶೇಕ್ ಆಗ್ತಿತ್ತು ಬಾಡಿ ಎಲ್ಲ. ಬರೋ ಅಷ್ಟರಲ್ಲಿ ಕೈ ಬಾಡಿ ಪೇನ್ ಎಲ್ಲ ತುಂಬಾ ಬಂದ್ಬಿಡ್ತು ನಮಗೆ. ನಿಜವಾಗ್ಲೂ ಯಾಕಾದರೂ ಬಂದೆ ಅಂತ ಅನಿಸ್ಬಿಡ್ತು. ಯಾವ ಗ್ಲಾಸ್ ಬ್ರಿಡ್ಜು ಬೇಡ ಅನಿಸ್ಬಿಡ್ತು. ಇಲ್ಲಿ ನೀವು ನೋಡ್ಬೋದು ಟಿಕೆಟ್ ಇದೆ. ಇಲ್ಲೂ ಕೂಡ ಅಡಲ್ಟ್ಸ್ಗೆ 250 ರುಪೀಸು, ಚಿಲ್ಡ್ರನ್ಸ್ಗೆ 100 ರುಪೀಸು. ಸೊ ಟಿಕೆಟ್ನ ತಗೊಂಡು ಇವಾಗ ಹೊರಡ್ತಾ ಇದ್ದೀವಿ. ಎಷ್ಟೆಲ್ಲ ದುಡ್ಡು ಕೊಟ್ಟರು ಇನ್ನೂ ಮೇಲೆ ಹತ್ಬೇಕಾ? ಸ್ವಲ್ಪ ಮೇಲಿತ್ತು. ಸೊ ಹತ್ಕೊಂಡ್ಬಂದ್ವಿ. ಸ್ವಲ್ಪ ಸುಸ್ತಾಯಿತು ಅಂದ್ಬಿಟ್ಟು ದುವಿಕ್ನ ಅಪ್ಪನ ಹಂಗೆ
ಸ್ವಿಂಗಲ್ಲಿ ಕೂರಿಸ್ದೆ. ಸ್ವಿಂಗಲ್ಲಿ ಅವ್ರು ಆಟ ಆಡ್ಕೊತಾ ಇದ್ರು. ಸ್ವಲ್ಪ ಹೊತ್ತು ನಾವು ಅಲ್ಲೇ ಕುತ್ಕೊಂಡಿದ್ವಿ. ಸೊ ಆಮೇಲೆ ಅದೇ ಜೀಪೇ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. 1 ಅವರ್ ಟೈಮ್ ಕೊಡ್ತಾರೆ. 1 ಅವರಲ್ಲಿ ನಾವು ಅಲ್ಲಿ ಗ್ಲಾಸ್ ಬ್ರಿಡ್ಜ್ ಎಲ್ಲ ನೋಡ್ಕೊಂಡು ಏನಾರು ನೋಡೋದಿದ್ರೆ ಅಲ್ಲೆಲ್ಲ ಮಕ್ಳಿಗೆಲ್ಲ ಆಟ ಆಡೋದಿರುತ್ತೆ ಅದೆಲ್ಲ ಆಟ ಆಡಿಸ್ಕೊಂಡು ಬರಬೇಕು 1 ಅವರಲ್ಲಿ. ಸೊ ಅದೇ ಜೀಪ್ನ ಹತ್ಕೊಂಡು ಮತ್ತೆ ರಿಟರ್ನ್ ತೊಗೊಂಡೋಗ ಅಲ್ಲಿ ನಮ್ಮ ಗಾಡಿ ಹತ್ರ ಬಿಡ್ತಾರೆ ಪಾರ್ಕಿಂಗಲ್ಲಿ. ಸೊ ಅಲ್ಲಿಗೆ ಹೋಗೋದು. ಇವಾಗ ಇಲ್ಲಿ ಟಿಕೆಟ್ ತೋರಿಸ್ಬೇಕು. ನಾವೇನು 250 ರುಪೀಸ್ ಅಡಲ್ಟ್ಸು ಮತ್ತು ಚಿಲ್ಡ್ರನ್ಸ್ಗೆ 100 ರುಪೀಸ್ ತೊಗೊಂಡ್ವಿ. ಆ ಒಂದು ಟಿಕೆಟ್ನ ಇಲ್ಲಿ ತೋರಿಸಿ ಒಳಗಡೆ ಹೋಗಬೇಕು. ಶೂ ಎಲ್ಲ ಇಲ್ಲೇ ಬಿಚ್ಚಿ ಹೋಗ್ಬೇಕು, ಆಚೆನೆ ಹಾಕೊಂಡು ಹೋಗೋ ಆಗಿಲ್ಲ. ಈ ಒಂದು ಗ್ಲಾಸ್ ಬ್ರಿಡ್ಜ್ ಹೆಸರು ಬಂದು 900 ಕಂಡಿ ಗ್ಲಾಸ್ ಬ್ರಿಡ್ಜ್ ಅಂತ. ಸೊ ಇದಕ್ಕೇನಪ್ಪ ಹೆಸರಿಟ್ಟಿದ್ದಾರೆ ಅಂತಂದರೆ 900 ಕಂಡಿ ಅಂದರೆ 900 ಎಕ್ಕರ್ಸಲ್ಲಿ ಇದೆಯಂತೆ, ಎಕ್ರೆನಲ್ಲಿ ಮಾಡಿರೋದಂತೆ, 900 ಎಕ್ರಲ್ಲಿ ಮಾಡಿರೋದಂತೆ. ನಾವಲ್ಲಿ ಜೀಪ್ ಅವ್ರು ಇದ್ರಲ್ಲ ಅವ್ರ ಹತ್ರ ಎಲ್ಲ ಕೇಳ್ಕೊಟ್ವಿ ಏನಕ್ಕೆ 900 ಕಂಡಿ ಅಂತ ಹೆಸರಿಟ್ಟಿದ್ದಾರೆ ಅಂತ. ಅಂದರೆ ಮಲಯಾಳಮಲ್ಲಿ 900 ಕಂಡಿ ಅಂದರೆ ಎಕ್ರೆ ಅಂತೆ. ಸೊ ಅಷ್ಟು ಎಕ್ರೆಲಿ ಇದೆಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ಆ ರೀತಿ ಹೆಸರಿದೆ ಅಂತ ಹೇಳಿದರು. ಸೊ ನಾನು ಅಂದ್ಕೊಂಡೆ ರಶ್ ಇರಲ್ಲ, ಹೋಗಿ ಚೆನ್ನಾಗಿ ವೀಡಿಯೋ ಮಾಡ್ಕೊಬಿಡೋಣ, ಫುಲ್ಲು ನಾನು ಒಬ್ಳುದೇನೆ ಫುಲ್ ವೀಡಿಯೋ ಮಾಡೋಣ ವಾಕ್ ಮಾಡೋದೆಲ್ಲ ಅಂತ ಅಂದ್ಕೊಂಡೆ. ಬಟ್ ಅಲ್ಲೋದ್ರೆ ಫುಲ್ಲು ಜನ. ನಾನು ವೀಡಿಯೋ ಅಷ್ಟು ಚೆನ್ನಾಗಿ ಬರಲೇ ಇಲ್ಲ. ಮತ್ತು ಇನ್ನೊಂದ್ಸಲ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಹೋಗಿ ವೀಡಿಯೋ ಮಾಡೋಣ ಅಂತ ಹೋದೆ. ಸ್ವಲ್ಪ ದೂರ ಇಲ್ಲಿ ಜನ ಇಲ್ಲ, ಬಟ್ ಅಲ್ಲಿ ವ್ಯೂ ಪಾಯಿಂಟ್ ಏನಿದೆ ಅಲ್ಲಿ ಮಾತ್ರ ತುಂಬ ಜನ ನಿಂತಿದ್ರು. ಅಲ್ಲಿ ನನಗೆ ಒಬ್ಬಳೇ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಚಾನ್ಸೇ ಸಿಗಲಿಲ್ಲ. ಸೊ ಆ ರೀತಿ ಆಗಿಬಿಡ್ತು. ತುಂಬಾ ಬೇಜಾರಾಯಿತು. ಇಷ್ಟು ದೂರ ಬಂದು ಇಷ್ಟೆಲ್ಲ ಎಫರ್ಟ್ ಹಾಕಿ ಇಷ್ಟೊಂದು ರೋಡಲ್ಲಿ ಈ ಥರ ರೋಡಲ್ಲೆಲ್ಲ ಬಂದ್ರೂ ನಾವು ಒಂದು ಸಿಂಗಲಾಗಿ ಒಂದು ವೀಡಿಯೋ ತೊಗೊಳಕ್ಕಾಗಲಿಲ್ವಲ್ಲ ಅಂತ ತುಂಬಾ ಬೇಜಾರಾಯಿತು ನನಗೆ. ಸೊ ಅದಾದಮೇಲೆ ಇಲ್ಲೇ ಒಂದು ಪಕ್ಕದಲ್ಲಿ ವ್ಯೂ ಪಾಯಿಂಟ್ ಇದೆ ಅಂತ ಹೇಳಿದ್ರು. ಅದು ಮೇಲೆ ಸ್ಟೆಪ್ಸ್ ಹತ್ತಿ ಹೋಗ್ಬೇಕು ಮೇಲ್ಗಡೆ. ಸೊ ಅಲ್ಲೋಗಿ ವ್ಯೂ ಪಾಯಿಂಟ್ ಎಲ್ಲ ನೋಡಿಕೊಂಡು ಮತ್ತೆ ನಮ್ಮ ಜೀಪ್ ವೆಯ್ಟ್ ಮಾಡ್ತಾ ಇತ್ತು. 1 ಅವರ್ ಒಳಗೇನೆ ಬಂದುಬಿಟ್ವಿ. ನಮಗಿನ್ನೇನೋ ನೋಡೋದು ಅನಿಸ್ಲಿಲ್ಲ ಅಲ್ಲಿ. ಸೊ ಓಪನ್ ಆಯ್ತು. ಬರಬೇಕಾದ್ರೆ ಏನೋ ವೀಡಿಯೋ ಮಾಡ್ಕೊಳ್ಳಿಲ್ಲ, ಫೋನ್ ತೆಗಿಯೋಕ್ಕೂ ಇಷ್ಟ ಆಗ್ತಿರ್ಲಿಲ್ಲ. ಸೊ ಕಾರ್ ಪಾರ್ಕಿಂಗಿಗೆ ಬಂದ್ವಿ. 4 प्लेट है, 4 प्लेट से आएगा। वो ला रहे हैं ना। हाँ तुम इस साइड बैठो। तुम ಸ್ವಲ್ಪ ಹತ್ತು ಪರೋಟ ಇದು ಕೇರಳ ಸ್ಪೆಷಲ್. ಪರೋಟ ಇದು ಚಿಕನ್, ಬಟರ್ ಚಿಕನ್, ಇದು ಬಿರಿಯಾನಿ. ಅಪ್ಪು ಆರ್ಡ್ರ್ ಮಾಡ್ಕೊಂಡಿರೋದು. ಬೆಳಗ್ಗೆ ತುಂಬ ಬ್ರೇಕ್ಫಾಸ್ಟ್ ಜಾಸ್ತಿ ತಿನ್ಬಿಟ್ಟಿದ್ದೀವಿ, ಬಟ್ ಇವಾಗ ಜಾಸ್ತಿ ಹೊಟ್ಟೆ ಹಸಿವು ಆಗಿಲ್ಲ. ಸ್ವಲ್ಪನೇ ಆರ್ಡ್ರ್ ಮಾಡ್ಕೊಂಡಿದ್ದೀವಿ. ವಿಡಿಯೋ ನೋಡು ಸಖತ್ತಾಗಿ ಬರ್ತೈತೆ ನಂದು. ಆ್ಯಕ್ಚುಲಿ ವಯನಾಡಲ್ಲಿ ಯಾವುದೂ ಕೂಡ ಹತ್ರದಲ್ಲಿ ಯಾವುದು ನಿಯರ್ ಬೈ ಪ್ಲೇಸಸ್ ಯಾವುದೂ ಇರಲಿಲ್ಲ, ಎಲ್ಲವೂ ಕೂಡ ದೂರನೇ ಹೋಗಬೇಕಿತ್ತು. ಇವಾಗ ನಾವು 900 ಕ್ಯಾಂಡಿ ಬ್ರಿಡ್ಜ್ ಹೋಗಿದ್ದು ಅಷ್ಟೇ. ಅದು 1.5 ಅವರ್ ಒಂದು ಸೈಡು, 3 ಅವರ್ಸ್ ಅಲ್ಲೇ ಆಯಿತು. ನಾವು ಬೆಳಗ್ಗೆನೇ ಹೊರಟೋಗಿದ್ವಿ. ಸೊ ಮಧ್ಯಾಹ್ನದಷ್ಟರಲ್ಲಿ ಊಟ ಟೈಮ್ ಅಷ್ಟರಲ್ಲಿ ನಾವು ಆಲ್ರೆಡಿ ಮನೆಗೆ ಬಂದುಬಿಟ್ಟಿದ್ವಿ. ಆ ಜೀಪಲ್ಲಿ ಇದರಲ್ಲಿ ಹೋಗಿದ್ದು ತುಂಬಾ ಬಾಡಿ ಪೇಯ್ನ್ ಆಗ್ತಾಯಿತ್ತು ಆ ರೋಡಲ್ಲಿ. ಸೊ ಇನ್ನು ಆಚೆ ತಿಂದ್ರೂ ಪೇ ಮಾಡೇ ತಿನ್ನಬೇಕು, ಮತ್ತು ರೆಸಾರ್ಟಲ್ಲಿ ತಿಂದ್ರೂ ನಮ್ಮದು ಮಧ್ಯಾಹ್ನ ಇನ್ಕ್ಲೂಡ್ ಇಲ್ವಲ್ಲ ಲಂಚು. ಸೊ ಹಾಗಾಗಿ ಆರಾಮಾಗಿ ಬ್ಯಾಲ್ಕನಿಲಿ ಕುತ್ಕೊಂಡು ರೆಸಾರ್ಟಲ್ಲೇ ತಿನ್ನೋಣ, ಸುಮ್ಮನೆ ಯಾಕೆ ಅಲ್ಲೆಲ್ಲ ಸುತ್ತಾಡೋದು, ಜೀಪಲ್ಲಿ ಹೋಗಿ ಸುಸ್ತಾಗಿದೆ ಅಂದ್ಬಿಟ್ಟು ಮನೆಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ರೆಸಾರ್ಟಲ್ಲೇ ಆರ್ಡ್ರ್ ಮಾಡಿಕೊಂಡು ಸಿಂಪಲ್ಲಾಗೆ ಬೆಳಗ್ಗೆಲ್ಲ ಬ್ರೇಕ್ಫಾಸ್ಟ್ ಜಾಸ್ತಿ ಆಗಿತ್ತು ಅಂದ್ಬಿಟ್ಟು ಆರ್ಡ್ರ್ ಮಾಡಿಕೊಂಡು ತಿಂದು ಮಲಗಿ ಆಮೇಲೆ ರೆಸ್ಟ್ ಎಲ್ಲ ಮಾಡಿಕೊಂಡು ಆಮೇಲೆ ಮಕ್ಕಳನ್ನ ಹೆಂಗಿರೋ ರೆಸಾರ್ಟಲ್ಲೇ ಆ್ಯಕ್ಟಿವಿಟೀಸ್ ಎಲ್ಲ ತುಂಬಾ ಇದೆಯಲ್ಲ. ಸೊ ಹಾಗಾಗಿ ದುವಿ ಅಪ್ಪು ಇಬ್ಬರು ಕೂಡ ಬ್ಯಾಟು ಬಾಲು ಮತ್ತು ಫುಟ್ಬಾಲ್ ಎಲ್ಲ ತೊಗೊಂಬಂದಿದ್ರು. ಸೊ ಆಟಾಡ್ಸೋಣ ಅಂದ್ಬಿಟ್ಟು ಇವಾಗ ನಾವು ಬ್ಯಾಟ್ ಬಾಲ್ ಆಡೋದಕ್ಕೆ ಅಂದ್ಬಿಟ್ಟು ಕ್ರಿಕೆಟ್ ಆಡೋದಕ್ಕೆ ಅಂತ ಹೋಗ್ತಾಯಿದ್ದೀವಿ. ನಾನು ವಿಜಯ್ ಅಪ್ಪು ದುವಿ ಎಲ್ಲರೂ ಕೂಡ. ಸೊ ಹಾಗೆ ಸ್ವಲ್ಪ ಅಲ್ಲೆಲ್ಲ ಟೈಮ್ನ ಕಳೆದ್ವಿ ಆಟ ಆಡಿಕೊಂಡು. ಸೊ ಅದನ್ನು ಕೂಡ ಇವಾಗ ನಾನು ನಿಮಗೆ ಇದೇ ಲಾಗಲ್ಲೇ ಕಂಟಿನ್ಯೂ ಮಾಡ್ತೀನಿ. ದುವಿ ಪಪ್ಪ ಕರೀತೈತೆ ನೋಡು. हेलो दुवी हाय। दुवी हाय तो कर दो। हाय। ಏಯ್ ಕಿತ್ತಾಡಬಾರ್ದು. ಅವನೇ ಬೌಲಿಂಗ್ ಮಾಡ್ತಾನೀಗ. ಹಿಡ್ಕೊಳ್ಳ. ಫೀಲ್ಡರ್ ಯಾರು ದುವಿ? ಉಳ್ಕಡೆ ಹೋಗ್ಬಿಡ್ತದಲ್ಲ, ಡೌನ್ ಥರ ಇರುತ್ತಲ್ಲ. ಗೈಸ್ ಬಾಲ್ನ ಕಳ್ದಾಕ್ಬಿಟ್ಟಿದ್ದಾರೆ. ಕ್ರಿಕೆಟ್ ಬಾಲ್ ಒಂದೇ ತೊಗೊಂಬಂದಿದ್ದು.
ಸೊ ಇವಾಗ ಫುಟ್ಬಾಲ್ ತೊಗೊಂಬರೋದಕ್ಕೆ ಹೋಗ್ತಾ ಇದ್ದಾನೆ. ಆ ಸಂಧಿ ಒಳಗೆ ಹಾಕಿದ್ರು ಎಲ್ಲಿ ಹೋಯ್ತು ಅನ್ನೋದೇ ಗೊತ್ತಿಲ್ಲ. ಕ್ರಿಕೆಟ್ ಆಡೋದಕ್ಕೆ ಬ್ಯಾಟು ಮತ್ತು ಒಂದು ಬಾಲು ಮತ್ತು ಒಂದು ಫುಟ್ಬಾಲ್ ತೊಗೊಂಬಂದಿದ್ದ ಅಷ್ಟೇ. ಇನ್ಯಾವುದೂ ಕೂಡ ಏನೂ ತೊಗೊಂಬಂದಿರಲಿಲ್ಲ ಆಟ ಆಡೋದಕ್ಕೆ. ಅದರಲ್ಲೇ ಥ್ರೋಬಾಲ್ ಆಡ್ತಾರೆ ನೋಡಿ ಅಪ್ಪ ಮಗ ಇಬ್ಬರು. ಯಾಯ್ ಅದು ಹೋಗ್ಬೇಕಾ ಕಡೆಗೆ ರೂಮ್ ಅದೆಲ್ಲ ಈ ಒಂದೇ ಕೋರ್ಟಲ್ಲೇ ಕ್ರಿಕೆಟ್ ಆಡೋದಕ್ಕೂ ಜಾಗ ಬಿಟ್ಟಿದ್ದಾರೆ, ಮತ್ತು ವಾಲಿಬಾಲು ಥ್ರೋಬಾಲ್ ಆಡ್ಬೋದು, ಮತ್ತು ಬಾಸ್ಕೆಟ್ಬಾಲ್ ಹಾಕೋದಕ್ಕೂ ಕೂಡ ಜಾಗ ಬಿಟ್ಟಿದ್ದಾರೆ. ಈ ಕಡೆ ಸೈಡಲ್ಲಿ ನೀವು ನೋಡಿರ್ತೀರ ಅಂತ ಅನ್ಕೋತೀನಿ. ಸೊ ಇಲ್ಲಿ ಅಪ್ಪ ಮಕ್ಕಳು ಇಬ್ಬರೂ ಕೂಡ ಥ್ರೋಬಾಲ್ ಆಡ್ತಾ ಇದ್ದಾರೆ. ಅಪ್ಪು ಥ್ರೋಬಾಲ್ ಆಡಬೇಕು ಪಪ್ಪ ಅಂದ, ಸೊ ಹಾಗಾಗಿ ಹೇಳ ಪಪ್ಪ ಔಟ್ ಆಯ್ತು. ಎಷ್ಟು ಹೇಳಲಿಲ್ಲ ನೀನು. ಅಯ್ಯೋ ಜಸ್ಟ್ ಮಿಸ್ಸು. ಡಮಾರಾಗದು ಇವಾಗ. ಬಾಲು ಎಷ್ಟು ಗೊತ್ತಿಲ್ಲ. Yes! 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 ಈಗ ಔಟ್ ಅಪ್ಪು. ಎಸ್ ದುವಿ, ಎಸ್ ಎಸ್ ಅಪ್ಪು ದುವಿ ಟೀಮ್ ಔಟ್. ನೀನು ನನ್ನ ಪಪ್ಪಲ್ಲಿ ಯಾರು ಸಪೋರ್ಟ್ ಮಾಡ್ತೀಯಾ? ಎಸ್ ಮಾಡು ಬೇಗ. ಎಸ್ ಎಸ್ ದುವಿ ಔಟ್. ಆ್ಯಕ್ಚುಲಿ ದುವಿಕ್ ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾನೆ. ನಾನು ಯಾವಾಗ ಮಾಡು ಅಂತೀನಿ ಅವಾಗ ಮಾಡಲ್ಲ, ಅದಕ್ಕಿಂತ ಮೊದಲು ಮಾಡ್ತಾ ಇರ್ತಾನೆ. ಬಟ್ ನಾನು ಆ ಟೈಮಲ್ಲಿ ವೀಡಿಯೋ ಮಾಡ್ಕೊಳ್ಳಲ್ಲ. ಯಾರಾದರೂ ಔಟ್ ಆದರೆ ಸಾಕು ಎಷ್ಟು ಒಂಥರ ಆ್ಯಕ್ಷನ್ ಆಗಿ ಫುಲ್ ಎಸ್ ಎಸ್ ಅಂತ ಹೇಳ್ತಾ ಇದ್ದ. ಸೊ ನಾನು ನೆಕ್ಸ್ಟ್ ಟೈಮ್ ಮಾಡ್ತಾನೆ ವಿಡಿಯೋ ಮಾಡೋಣ ಅಂತ ಕ್ಯಾಮ್ರಾ ಆನ್ ಮಾಡ್ಕೊಂಡು ಇಟ್ಕೊಂಡ್ರೆ ಅವ್ನು ಮಾಡ್ತಾನೆ ಇರಲಿಲ್ಲ. ಸೊ ತುಂಬಾ ಬೇಜಾರಾಯಿತು. ಮತ್ತೆ ಮಾಡು ಅಂದರೆ ಮಾಡಲ್ಲ ಅವನು ಆ ರೀತಿ. ಆ್ಯಕ್ಚುಲಿ ಈ ಬಾಲ್ ಬಂದು ಫುಟ್ಬಾಲ್ ಅಲ್ಲ, ತುಂಬ ವೆಯ್ಟ್ ಇತ್ತು. ಅದೇ ಥ್ರೋಬಾಲ್ ಆಗಿದ್ರೆ ವೆಯ್ಟ್ಲೆಸ್ ಇರ್ತಾಯಿತ್ತು. ಸೊ ಅವ್ನು ಹಿಡಿಯೋದಕ್ಕೆ ಈಸಿ ಆಗ್ತಿತ್ತು. ಬಟ್ ಇದು ಫುಟ್ಬಾಲ್ ಆಗಿರೋದ್ರಿಂದ ತುಂಬ ವೆಯ್ಟ್ ಇರೋದ್ರಿಂದ ಅವ್ನಿಗೆ ಹಿಡಿಯೋದಕ್ಕೆ ಆಗ್ತಿರ್ಲಿಲ್ಲ. ತಲೆಗೆ ಹೊಡಿಯೋದು ಮತ್ತು ಹಿಡಿಯೋಕೆ ಹೋದ್ರೆ ಕೈ ನೋವಾಗ್ತಿತ್ತು. ಸೊ ಪಾಪ ಅವ್ನು ಇನ್ನೇನು ಮಾಡ್ತಾನೆ ಹೇಳಿ ಪಾಪ ಅವನು. ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಬಂದ್ವಿ. ಆಮೇಲೆ ಟೀ ಆರ್ಡ್ರ್ ಮಾಡ್ಕೊಂಡಿದ್ವಿ ಅಲ್ಲೇ ರೆಸಾರ್ಟಲ್ಲೇ. ಸೊ ಹಾಗಾಗಿ ಟೀ ಕುಡಿಯೋಣ ಅಂದ್ಬಿಟ್ಟು. ಆ್ಯಕ್ಚುಲಿ ಇಲ್ಲಿ ಬಟ್ಟೆ ಎಲ್ಲ ಒಣಗಾಕಿದ್ದೀನಿ, ಅದನ್ನೆಲ್ಲ ಇಗ್ನೋರ್ ಮಾಡಿ. ಏಕೆ ಅಂದರೆ ಬಟ್ಟೆಗಳು ತೇವಾಗಿರುತ್ತೆ, ಮಕ್ಕಳು ಆಟ ಆಡಿರ್ತಾರೆ, ಮತ್ತು ಜಕ್ಕುಸಿಲೆಲ್ಲ ಆಟ ಆಡಿರ್ತಾರಲ್ಲ, ಸೊ ತೇವಾಗಿಬಿಟ್ಟಿರುತ್ತೆ. ಮತ್ತು ಅದಕ್ಕೋಸ್ಕರ ನಾನು ಅಲ್ಲೇ ಒಣಗಾಕಿರ್ತೀನಿ. ಹಂಗೆ ಇಟ್ಟರೆ ಸ್ಮೆಲ್ ಬರುತ್ತಲ್ಲ, ಸೊ ಒಣಗಿಸಿ ಇಟ್ಕೊಳ್ಳೋಣ, ಮನೆಗೆ ಹೋದ್ಮೇಲೆ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂದ್ಬಿಟ್ಟು. ಸೊ ಟೀ ಎಲ್ಲ ಕುಡಿಬೇಕಾದ್ರೆ ಅಪ್ಪಗೆ ವೀಡಿಯೋ ಮಾಡು ಅಂದೆ. ಅದಕ್ಕೂ ಎಷ್ಟು ಸಿಟ್ ಮಾಡ್ದಾಗ ಗೊತ್ತಾ, ಸ್ವಲ್ಪ ಹೊತ್ತು ನಿಂತ್ಕೊ ತಿನ್ಕೊಳೋ ವೀಡಿಯೋ ಮಾಡೋ, ಅಲ್ಲೇ ನೇಚರ್ನೆಲ್ಲ ನೋಡ್ಕೊಂಡು ಟೀ ಕುಡಿತೀನಿ ಅಂದರೆ ಇಲ್ಲ ಸಾಕು ಬಾ ಅಂತಿದ್ದ. ಸೊ ಹಾಗಾಗಿ ಸ್ವಲ್ಪ ಟೀ ಕುಡಿದ್ಬಿಟ್ಟು ಬಂದುಬಿಟ್ಟೆ ಅಷ್ಟೇ. ಅವರೇ ಇರ್ತಾರೆ ಎಲ್ಲ ಲಾಗಲ್ಲೂ ಕೂಡ, ನೀವು ನೋಡಿರ್ತೀರ ಅಂತ ಅನ್ಕೊತೀನಿ. ಎಲ್ಲ ವೀಡಿಯೋದಲ್ಲೂ ವಿಜಯ್, ಅಪ್ಪು, ದುವಿನೇ ಇರ್ತಾರೆ. ಯಾಕೆಂದರೆ ನಾನು ಲಾಗ್ ಮಾಡ್ತೀನಿ, ವೀಡಿಯೋ ಮಾಡ್ತೀನಿ
ಮಾಡ್ತೀನಿ. ಅದಕ್ಕೋಸ್ಕರ ನಂದು ಯಾರೂ ಮಾಡೋದಿಲ್ಲ, ಮಾಡು ಅಂದ್ರೂ ಯಾರೂ ಮಾಡಲ್ಲ. ನಮ್ಗೆ ಅದೆಲ್ಲ ಇಷ್ಟ ಆಗಲ್ಲ. ನಿಂಗೆ ಲಾಗ್ ಮಾಡೋಕ್ಕೆ ಇಷ್ಟ ನೀನು ಮಾಡು, ಬಟ್ ನಮ್ಗೆ ಇದೆಲ್ಲ ಇಷ್ಟ ಆಗಲ್ಲ, ಲಾಗು ಮಾಡಬೇಡ ಏನು ಮಾಡಬೇಡ ಅಂತಾರೆ. ಸೊ ನನಗೆ ಇಷ್ಟ ಲಾಗ್ ಮಾಡೋದಕ್ಕೆ, ಅದಕ್ಕೋಸ್ಕರ ನಾನು ಮಾಡ್ತೀನಿ. ಲಾಕ್ ಮಾಡೋರು ಬಾ, ಏನೇನೋ ಮಾಡುತ್ತೀವಿ ಹುಡುಗ, ಸುಮ್ಮನೆ ಇಲ್ಲದೇ ಇಲ್ಲ ಕೈಕಾಲು. ಆ್ಯಕ್ಚುಲಿ ವಿಜಯ್ ಅಪ್ಪು ಎಲ್ಲ ಮೇಲ್ಗಡೆ ಇಂಡೋರ್ ಗೇಮ್ಸ್ ಇತ್ತಲ್ಲ, ಅಲ್ಲಿ ಆಟ ಆಡ್ತಾಯಿದ್ರು. ದುಬಿಗೆ ಬಂದಿಲ್ಲಿ ಆ ಡೋರ್ ಬಡ್ದು ಬೆಲ್ಲೆಲ್ಲ ಮಾಡಿ ಲೈಟ್ ಆಫ್ ಆನ್ ಎಲ್ಲ ಮಾಡ್ತಾ ಇದ್ದ, ಬಾರೋ ಇಲ್ಲ ಅಂತ ಹೇಳ್ತಾ ಇದ್ದೆ. ಸೊ ಅದಾದ್ಮೇಲೆ ನ್ಯೂ ಇಯರ್ ಬೆಳಗ್ಗೆಗಲ್ವಾ, ಸೊ ಇವತ್ತು ನೈಟ್ ಎಲ್ಲ ಫುಲ್ ಪ್ರಿಪ್ರೇಷನ್ ಮಾಡಿಬಿಟ್ಟಿದ್ರು. ನೀವು ಇಲ್ಲಿ ನೋಡ್ಬೋದು, ಸಖತ್ತಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ರು. ನಾವು ಬೆಳಗ್ಗೆ ಗ್ಲಾಸ್ ಬ್ರಿಡ್ಜ್ ಹೋಗಿ ಬಂದು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದು. ಮತ್ತೆ ಮಕ್ಳ ಜೊತೆ ಎಲ್ಲ ಸಂಜೆ ಆಕ್ಟಿವಿಟೀಸ್ ಆಟ ಆಡಿದ್ವಿ, ಅದೆಲ್ಲ ಮಾಡಿ ಫುಲ್ ಟಯರ್ಡ್ ಆಗಿತ್ತು. ಮತ್ತೆ ನಾವು ಹೋಗಿ ಡ್ರೆಸ್ ಎಲ್ಲ ಹಾಕೊಂಬರೋದಕ್ಕೆಲ್ಲ ಇಷ್ಟ ಆಗಲಿಲ್ಲ. ಬೆಳಗ್ಗೆ ಏನು ನೈಟ್ ಡ್ರೆಸ್ ಎಲ್ಲ ಹಾಕೊಂಡಿದ್ವಿ ಹೋಗೋಕ್ಕಿಂತ ಮೊದಲು, ಆಚೆ ಹೋಗೋಕ್ಕಿಂತ ಮೊದಲು ಅದೇ ಡ್ರೆಸ್ಸಲ್ಲೇ ಬಂದುಬಿಟ್ವಿ. ಅಲ್ಲಿ ಫಾರಿನರ್ಸ್ ಎಲ್ಲ ಇದ್ರು, ನೋಡ್ಬೋದು. ಅವರು ನ್ಯೂ ಇಯರ್ಗೆ ಅವರು ನಮ್ಮ ಇಂಡಿಯನ್ ಕಲ್ಚರ್ ಥರ ಕುರ್ತಿ ಟಾಪು ದುಪ್ಪಟ ಈ ಥರ ಎಲ್ಲ ಹಾಕೊಂಡಿದ್ರು. ಅವರೇ ಆ ಥರ ಎಲ್ಲ ಫುಲ್ ರೆಡಿಯಾಗಿ ಎಂಜಾಯ್ ಮಾಡಿದ್ರು. ನಾನು ಅಲ್ಲಿಗೆ ಹೋದ್ಮೇಲೆ ಯೋಚನೆ ಆಯಿತು, ತುಂಬ ಜನ ಎಲ್ಲ ರೆಡಿಯಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ನು ಅಂದರೆ 12 o'clock ತನಕ ಇರಲಿಲ್ಲ, ಅಷ್ಟೋ ತನಕ ಏನು ಊಟ ಮಾಡೋ ಆಗಿರಲಿಲ್ಲ. ಬಟ್ 11 ತನಕ ಟೈಮ್ ಕೊಡ್ತೀವಿ ಅಂತ ಅಂದಿದ್ರು. ಅಲ್ಲಿವರೆಗೂ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಕೇಕ್ ಎಲ್ಲ ಕಟ್ ಮಾಡಿಸಿ ಎಲ್ಲರೂ ಏನು ಗಾಲಾ ಡಿನ್ನರ್ ಇರುತ್ತೆ ಬನ್ನಿ ಅಂತ ಹೇಳಿದರು ಎಲ್ಲ ಸೆಲೆಬ್ರೇಷನ್ಗೆ ನ್ಯೂ ಇಯರ್ಗೆ ಹಿಂದಿನ ದಿನವೇ. ಸೊ ಹಾಗಾಗಿ 11 ಗಂಟೆವರೆಗೂ ಚೆನ್ನಾಗಿತ್ತು. ಬಟ್ ಫೈರ್ ಎಲ್ಲ ಕ್ಯಾಂಪ್ ಥರ ಎಲ್ಲ ಮಾಡಿ ಸಖತ್ತಾಗಿ ಮಾಡಿದರು. ಬಟ್ ನಾವೇ ನಮ್ಮ ಮಂಗಗಳ ಥರ ನೆಟ್ಟಿಗೆ ರೆಡಿಯಾಗಿರಲಿಲ್ಲ, ಏನಿಲ್ಲ. ಮನೇಲಿ ಯಾವ ರೀತಿ ಇದ್ದಿ ರೂಮಲ್ಲಿ ಅದೇ ರೀತಿಯೇ ಡ್ರೆಸ್ ಹಾಕೊಂಡು ಹೋಗ್ಬಿಟ್ಟಿದ್ವಿ. ಆಮೇಲೆ ಹಂಗೂ ಅಂದೆ ವಿಜಯ್ಗೆ ಮನೆಗೆ ರೂಮ್ಗೆ ಹೋಗ್ಬಿಟ್ಟು ಅಲ್ಲೇ ಅಲ್ಲ ರೂಮ್ಗೆ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಬರೋಣ ನಡಿ ಅಂತ. ಬಟ್ ವಿಜಯ್ ಬೇಡ ಬಿಡ್ಬಿಟ್ಟು ಟಯರ್ಡ್ ಆಗಿದೆ, ಏನಾಗಲ್ಲ ಬಿಡು, ಎಲ್ಲರೂ ಅವ್ರವ್ರ ಇಷ್ಟ ಬಂದಂಗೆ ಅವ್ರವ್ರು ರೆಡಿಯಾಗಿ ಬರ್ತಾರೆ, ನೀನಾಗಿ ತಲೆ ಕೆಡ್ಸ್ಕೊತಿ ಅಂತಂದರು. ಬಟ್ ನಾವು ನೋಡು ಮನೇಲಿ ಹಾಕಿರೋ ಬಟ್ಟೆ ಥರ ಬಂದಿದ್ದೀವಿ ಅಂತಂದೆ. ಬಟ್ ವಿಜಯ್ ಏನಾಗಲ್ಲ, ಅದನ್ನೆಲ್ಲ ಯಾಕೆ ನೋಡ್ತೀಯ ನೀನು ಅಂತ ಅಂತಿದ್ರು. ಅನ್ಲಿಮಿಟೆಡು ಗಾಲಾ ಡಿನ್ನರ್ ಅಂತ ಮಾಡಿದರು, ಸಖತ್ತಾಗಿ ಮಾಡಿದರು ನಿಜವಾಗ್ಲೂ. ಅನ್ಲಿಮಿಟೆಡಿಗೆ ಏನು ಬೇಕಾದ್ರೂ ತಿನ್ಬೋದಿತ್ತು, ಸಖತ್ತಾಗಿತ್ತು ಡಿನ್ನರ್ ಎಲ್ಲ. ಡಿನ್ನರ್ ಜೊತೆಗೆ ಲೈವ್ ಸಿಂಗಿಂಗ್ ಶೋ ಕೂಡ ಇತ್ತು. ಅದ್ರ ಹಿಂದಿನ ದಿನ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿರ್ತೀರ, ಬರೀ ಡೋಲ್ ಬಡಿಯೋದು ಆ ಥರ ಇತ್ತು, ಅದು ಬೋರ್ ಆಯಿತು. ಬಟ್ ಈ ದಿನ ನ್ಯೂ ಇಯರ್ ಹಿಂದಿನ ದಿನ ಸಿಂಗಿಂಗ್ ಇತ್ತು, ತುಂಬಾ ಚೆನ್ನಾಗಿತ್ತು. ಆ ಸಾಂಗ್ ಕೇಳ್ಕೊಂಡು ಡಿನ್ನರ್ನ ಎಂಜಾಯ್ ಮಾಡೋದು ತುಂಬಾ ಖುಷಿ ಆಯಿತು. ನ್ಯೂ ಇಯರ್ ಹಿಂದಿನ ನೈಟು ನಾವು ಈ ರೀತಿ ಸೆಲೆಬ್ರೇಷನ್ ಎಲ್ಲ ಮಾಡಿದ್ವಿ, ಚೆನ್ನಾಗಿತ್ತು. ಬಟ್ ನಾವಂತೂ ಚೆನ್ನಾಗಿ ರೆಡಿಯಾಗಿ ಹೋಗಿದ್ರೆ ಇನ್ನೂ ಮಸ್ತ್ ಇರ್ತಿತ್ತು. ನ್ಯೂ ಇಯರ್ ದಿನ ಬೆಳಗ್ಗೆ ಎಲ್ಲಾದರೂ ಆಚೆ ಹೋಗಿದ್ವಾ ಅಥವಾ ರೆಸಾರ್ಟಲ್ಲೇ ಟೈಮ್ನ ಸ್ಪೆಂಡ್ ಮಾಡಿದ್ವಾ ಮಕ್ಕಳ ಜೊತೆ ಅನ್ನೋದನ್ನ ನೆಕ್ಸ್ಟ್ ಬರೋಂಥ ಲಾಗ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ಒಂದು ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಥ್ಯಾಂಕ್ ಯು.